ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಚಾನಲ್. ಈ ದಿನ ಯೂನಿವರ್ಸ್ ನಿಮಗೆ ಯಾವ ರೀತಿಯ ಒಂದು ಸಂದೇಶ ಕೊಡ್ತಾ ಇದೆ? ಅದು ಎಚ್ಚರಿಕೆನಾ ಅಥವಾ ಆಶೀರ್ವಾದನ ಅಥವಾ ಒಂದು ಮಹತ್ವದ ಸೂಚನೆನ ಅನ್ನೋದನ್ನು ನಾವು ನೋಡೋಣ. ಕೆಲವೊಂದು ಸಲ ಯೂನಿವರ್ಸ್ ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಸೂಚನೆಗಳನ್ನು ಕೊಡೋದ್ರ ಮೂಲಕ ದೊಡ್ಡ ಬದಲಾವಣೆ ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ತಯಾರು ಮಾಡ್ತಾ ಇರುತ್ತೆ. ಅದನ್ನು ಸರಿಯಾಗಿ ಗ್ರಹಿಸ್ಕೊಳ್ಳೋದು ತುಂಬ ಮುಖ್ಯ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲರಿಗೂ ರೆಸನೇಟ್ ಆಗಬೇಕು ಅಂತ ಏನಿಲ್ಲ, ಆದರೆ ನಿಮ್ಮ ಮನಸ್ಸಿಗೆ ಹತ್ತಿರವಾಗುವ ಸಂದೇಶವನ್ನು ತೆಗೆದುಕೊಳ್ಳಿ. ಈಗ ಕ್ಷಣಕಾಲ ಕಣ್ಣು ಮುಚ್ಚಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ಯೂನಿವರ್ಸ್ನ ಪಾಸಿಟಿವ್ ಎನರ್ಜಿಯನ್ನು ನೀವು ಕೂಡ ಪಡಿಬೇಕು ನಿಮ್ಮ ಜೀವನದಲ್ಲಿ ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಐ ಲವ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ಯೂನಿವರ್ಸಿಗೆ ಧನ್ಯವಾದಗಳನ್ನು ಹೇಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಅಂತ ಈ ರೀತಿಯ ಕೃತಜ್ಞತೆಯ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇರಲಿ. ನಾನಿಲ್ಲಿ 3 ಕಾರ್ಡ್ಗಳನ್ನು ಕೊಡ್ತಾ ಇದ್ದೀನಿ. 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ಈ ಕಾರ್ಡಿನ ಸೂಚನೆ ಏನು ಅನ್ನೋದಾದರೆ, ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಸ್ಪೆಷಲ್ ಆಗಿರೋ ಒಬ್ಬರು ಪರ್ಸನ್ ಬರ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ನಿಮ್ಮ ಜೊತೆ ಅವರ ಸಂಪರ್ಕ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು, ಒಂದು ಮುಖ್ಯವಾದ ನಿರ್ಧಾರ ತಗೊಳ್ಳುವಂಥ ಟೈಮ್ ನಿಮಗೆ ಬರ್ತಾ ಇದೆ. ಅದನ್ನು ಹೃದಯದಿಂದ ಆಯ್ಕೆ ಮಾಡ್ಕೊಳ್ಳಿ. ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ನಿಮ್ಮ ಹೃದಯದ ಮಾತನ್ನು ಕೇಳಿ, ಯಾಕೆಂದರೆ ಅದೇ ಸತ್ಯ ಅಂತ. ಸ್ಪೆಷಲ್ ಪರ್ಸನ್ ಅಂದರೆ ಅವರು ಫ್ರೆಂಡ್ ಕೂಡ ಆಗಿರ್ಬೋದು ಅಥವಾ ನಿಮ್ಮ ಶ್ರೇಯೋಭಿಲಾಷಿ ಅಂದರೆ ವೆಲ್ ವಿಷರ್ ಕೂಡ ಆಗಿರಬಹುದು. ಬೇರೆ ಅರ್ಥ ತಗೊಳ್ಳೋ ಹಾಗಿಲ್ಲ. ಆದಷ್ಟು ಬೇಗ ನಿಮಗೆ ಹೆಲ್ಪ್ ಮಾಡುವಂಥ ವ್ಯಕ್ತಿ ಬರ್ತಾ ಇದ್ದಾರೆ. ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಎಲ್ಲನೂ ಸರಿ ಹೋಗುತ್ತೆ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ಈ ಕಾರ್ಡ್ ಹೇಳ್ತಾ ಇದೆ, ನೀವು ಆಲ್ರೆಡಿ ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ತಾಳ್ಮೆಯಿಂದ ಇದ್ದೀರಾ ಅಂತ. ಖಂಡಿತ ನೀವು ಸೋಲೋದಿಲ್ಲ, ಯಾಕಂದರೆ ನೀವು ತುಂಬ ಕಷ್ಟಪಟ್ಟಿದ್ದೀರಾ ಈ ಒಂದು ಕೆಲಸ ಆಗಲಿ ಅಂತ. ಸೊ ಈಗಲೂ ಕೂಡ ಹಾಗೆ ಸ್ಟ್ರಾಂಗ್ ಆಗಿರಿ, ತಾಳ್ಮೆಯಿಂದ ಇರಿ. ಖಂಡಿತ ನಿಮ್ಮ ಹತ್ರನೇ ಗೆಲುವಿದೆ, ನೀವು ಅದನ್ನು ತಲುಪ್ತೀರಾ. ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ಗಿವ್ ಅಪ್ ಮಾಡಬೇಡಿ, ನೀವು ಆಲ್ಮೋಸ್ಟ್ ಅಲ್ಲಿಗೆ ಬಂದಿದ್ದೀರಾ ಅಂತ. ತಾಳ್ಮೆಯಿಂದ ಇರಿ, ನೀವು ಸಕ್ಸಸ್ ಆಗೋ ಒಂದು ಹಂತದಲ್ಲಿದ್ದೀರಾ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ಈ ಒಂದು ಕಾರ್ಡು ಸೆಲ್ಫ್ ಸಕ್ಸಸ್ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಆಗಿರ್ಬೋದು ಮತ್ತು ಲಕ್ಸುರಿ ಲೈಫನ್ನು ಸೂಚಿಸ್ತಾ ಇದೆ. ನೀವು ಎಷ್ಟು ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ ಬಂದಿದ್ದೀರಾ ಅದರ ಫಲವನ್ನು ನೀವು ಅನುಭವಿಸೋ ಸಮಯ ಕೂಡ ಇದು ಕಾಣಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಇದೆ, ಕಂಫರ್ಟ್ ಕೂಡ ಇದೆ, ಸೆಲ್ಫ್ ರೆಸ್ಪೆಕ್ಟ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನೀವು ಖಂಡಿತ ಈ ಒಂದು ಸಕ್ಸಸ್ಸನ್ನು ಡಿಸರ್ವ್ ಮಾಡ್ತಾ ಇದ್ದೀರಾ ಅನ್ನೋದು ಯೂನಿವರ್ಸ್ನ ಸೂಚನೆ ಆಗಿದೆ. ಧನ್ಯವಾದಗಳು. ಶುಭ ದಿನ.